ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ಲೀಸ್. ಇವತ್ತೇನು ಮಾಡೋಣ, ಕೊರಿಯನ್ನರು ಯಾವ ಫೇಸ್ ಪ್ಯಾಕ್ ಹಾಕ್ತಾರೆ ಅಂತ ಹೇಳ್ತೀನಿ ನೋಡ್ರಿ. ಅವರು ಅಷ್ಟು ಬೆಳಗಿರೋಕ್ಕೆ ಕಾರಣ ಏನು, ಅದನ್ನು ಯಾವ ಪ್ಯಾಕ್ ಹಾಕ್ತಾರೆ ಏನು ಅಂತ ಹೇಳ್ತೀನಿ ನೋಡ್ರಿ. ಮೊದಲ ಅಕ್ಕಿ ತೊಳ್ಕೊಂಡು ಅದನ್ನೇನು ಮಾಡಬೇಕು, ನೀರು ಹಾಕಿ ಒಲೆ ಗ್ಯಾಸಿನ ಮೇಲೆ ಕುದಿಯಕ್ಕೆ ಇಡಬೇಕು. ಸ್ವಲ್ಪ ಆದಷ್ಟು ಜಾಸ್ತಿ ನೀರು ಹಾಕಬೇಕು. ಅನ್ನದ ಎಲ್ಲ ಏನದು ಅಕ್ಕಿದೆಲ್ಲ ಏನೇನ ಇರ್ತದೆ, ರಸ ಇರ್ತೈತಲ್ಲ ಅದೆಲ್ಲ ನೀರೊಳಗೆ ಬರ್ಬೇಕದ ಕುದ್ದು. ಆಮೇಲೆ ಅದು ಕುದ್ದಾದ್ಮೇಲೆ ಆ ಕಡೆಗೆ ಗಂಜಿಗತೆ ಬರ್ತೈತಲ್ಲ ಅದನ್ನು ನಾವು ಸೋಸ್ಕೊಳ್ಬೇಕು. ಸೋಸ್ಕೊಂಡು ನೋಡಿರಿ, ನಾನು ಸೋಸ್ಕೊಳ್ತೀನಿ. ಸ್ವಲ್ಪ ಅನ್ನದಾಗಳು ಬಿದ್ದರೂ ಪರವಾಗಿಲ್ಲ ನೋಡಿರಿ. ಎಲ್ಲ ನೀರನ್ನು ಎಲ್ಲ ಫುಲ್ ಕುದ್ದಾದ್ಮೇಲೆ ಆ ನೀರು ಬಸಿಬೇಕು. ಅಂದ್ರೆ ಅದರ ಅನ್ನದ ಅಕ್ಕಿದ್ರೊಳಗಿರೋ ಅಂಶ ಎಲ್ಲ ಆ ಗಂಜಿ ಒಳಗೆ ಬರ್ತೈತಿ. ಹೀಗಾಗಿ ಎಲ್ಲ ಸೋಸ್ಕೊಂಡು ಸ್ವಲ್ಪ ಹೊತ್ತು ಆರಾಕ ಬಿಡಬೇಕು. ಗಂಜಿ ಆರಿದ ಮೇಲೆ ನೋಡಿರಿ, ನಾನು ಮುಖಕ್ಕೆ ಕೈಗೆ ಹಚ್ಚೋ ಪೂರ್ತಿಕ ತೊಗೊಂಡೇನಿಲ್ಲ. ಅನ್ನದಾಗಳು ಬಂದರೂ ಪರವಾಗಿಲ್ಲ ನೋಡಿರಿ. ಈಗ ನೋಡಿರಿ ನನ್ನ ಕೈಗೆ ಹೆಂಗಾಗ್ದಾವು. ಆಮೇಲೆ ಇದನ್ನು ಹಚ್ಚಿ ತೊಳೆದ್ಮೇಲೆ ಹೆಂಗೆ ಆಗ್ತಾವ ಅಂತ ನೋಡಿರಿ. ಈ ಥರ ಹಚ್ಚಬೇಕು. ಹಚ್ಚಿದ್ಮೇಲೆ ನೋಡಿರಿ, ಅದು ಡೈಲಿ ಡೈಲಿ ಹಚ್ಚಿದ್ರೆ ಚಲೋ. ಒಂದು 10 ಮಿನಿಟ್ ಹಚ್ಕೊಂಡು ಬಿಟ್ಟು ತೊಳ್ಕೊಂಡ್ಬಿಟ್ರೆ ನೋಡಿರಿ, ಬರ್ಬರ್ತಾ ಸ್ಕಿನ್ ಒಂದಿನ ಬಿಟ್ಟು ಬರ್ಬರ್ತಾ ದಿನಕ್ಕೆ ಸ್ಕಿನ್ ಏನೈತಿ ಬೆಳ್ಳಗೆ ಬರ್ತೈತಿ ಸ್ಕಿನ್. ನೀವು ಬರೀ ಒಂದು ದಿನ ಹಚ್ಚಿದ್ರು ಎಷ್ಟು ರಿಸಲ್ಟ್ ಬರ್ತೈತಿ. ನೀವು ಡೈಲಿ ಹಚ್ಚಿದ್ರೆ ಇನ್ನೂ ಚಲೋ ಆಗ್ತೈತಿ. ಸ್ಕಿನ್ ಬರ್ಬರ್ತಾ ಗ್ಲೋ ಹಾಕ್ಕೊಂತ ಬರ್ತೈತಿ. ಹೀಗಾಗಿ ಇದು ಕೊರಿಯನ್ಸ್ ಜಾಸ್ತಿ ಇದನ್ನ ಯೂಸ್ ಮಾಡ್ತಾರೆ ನೋಡಿರಿ. ನನಗೆ ತಿಳಿದ ಮಟ್ಟಿಗೆ ನಾನು ಯೂಸ್ ಮಾಡೀನಿ, ಭಾರಿ ಚಲೋ ರಿಸಲ್ಟ್ ಬರಾಕತ್ತೈತಿ ಅದು. ಹೀಗಾಗಿ ನಾನು ಡೈಲಿ ಇದನ್ನು ಯೂಸ್ ಮಾಡ್ತೀನಿ ನೋಡಿರಿ.